ಬೆಂಗಳೂರಿನ ಯಲಹಂಕ ಪಕ್ಕದಲ್ಲಿರುವ ಕೋಗಿಲು ಗ್ರಾಮದ 5 ಎಕರೆ ಸರ್ಕಾರಿ ಜಮೀನಿನ ಒತ್ತುವರಿ ತೆರವು ಪ್ರಕರಣ ನ್ಯಾಷನಲ್ ಅಲ್ಲ ಇಂಟರ್ನ್ಯಾಷನಲ್ ನ್ಯೂಸ್ ಆಗ್ತಾ ಇದೆ. ಪಾಕಿಸ್ತಾನ ಕಳವಳ ವ್ಯಕ್ತಪಡಿಸಿದೆ. ಸರ್ಕಾರಿ ಪ್ರಾಯೋಜಕತ್ವದಲ್ಲಿ ಮನೆಗಳ ನಾಶ ಅಂತ. ಈಗ ಸರ್ಕಾರ ಸೂಪರ್ ಸ್ಪೀಡ್ನಲ್ಲಿ ಅರ್ಹತೆಯ ಆಧಾರದ ಮೇಲೆ ಅವರುಗಳಿಗೆ ಫ್ಲಾಟ್ಗಳನ್ನು ಒದಗಿಸೋದಕ್ಕೆ ಸಿದ್ಧವಾಗಿದೆ. ಸಮರೋಪಾದಿಯಲ್ಲಿ ಸರ್ವೆ ಕಾರ್ಯ ಈಗ. ಪಿಣರಾಯಿ ವಿಜಯನ್ ಟ್ವೀಟ್ ಮಾಡಿದ್ರು. ಕಾಂಗ್ರೆಸ್ ಹೈಕಮಾಂಡ್ ತಲೆ ಕೆಡಿಸ್ಕೊಂತು. ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳಿಗೆ ಸೂಚನೆ ಬಂತು. ಇಡೀ ಸರ್ಕಾರ ಸಿದ್ಧವಾಗಿದೆ. ಈಗ ಕೋಗಿಲು ಲೇಔಟ್ಗೆ ಅಧಿಕಾರಿಗಳ ಭೇಟಿ ಕೊಟ್ಟು ಮನೆ ಕಳೆದುಕೊಂಡವರ ಸರ್ವೆ ಕೆಲಸ ಮಾಡ್ತಾ ಇದ್ದಾರೆ. ನಾಳೆ ರಿಪೋರ್ಟ್ ಕೊಡ್ತಾರೆ. ನಾಡಿದ್ದು ಮನೆಗಳ ವಿತರಣೆ ಮಾಡ್ತಾರಂತೆ. ಸೂಪರ್ ಫಾಸ್ಟ್ ನಿರ್ಧಾರ. ಅಧಿಕಾರಿಗಳು ಈ ಭಾಗಕ್ಕೆ ಭೇಟಿ ಕೊಟ್ಟು ದಾಖಲೆಗಳನ್ನು ಪರಿಶೀಲನೆ ಮಾಡ್ತಾ ಇದ್ದಾರೆ. ಸರ್ಕಾರನೇ ಬಂದು ಕೂತ್ಕೊಂಡಿದೆ ಅಲ್ಲಿ. ಬೈಯಪ್ಪನಹಳ್ಳಿಯಲ್ಲಿ ರಾಜೀವ್ ಗಾಂಧಿ ನಿಗಮದಿಂದ 1187 ಫ್ಲಾಟ್ಗಳ ನಿರ್ಮಾಣ ಆಗ್ತಾ ಇದೆ. ಅವುಗಳಲ್ಲಿ ಈ ನಿರಾಶ್ರಿತರಿಗೆ 2030 ಅಳತೆಯ ಸಿಂಗಲ್ ಬೆಡ್ರೂಮ್ ಫ್ಲಾಟ್ಗಳನ್ನು ಕೊಡ್ತಾರಂತೆ. ದಾಖಲೆಗಳ ಪರಿಶೀಲನೆ ಕಾರ್ಯ ನಡೀತಾ ಇರೋದನ್ನ ನಮ್ಮ ಸ್ಕ್ರೀನಿನ ಎಡಭಾಗದಲ್ಲಿ ನೀವು ನೋಡ್ತಾ ಇದ್ದೀರಿ. ವೋಟರ್ ಐಡಿ, ಕರೆಂಟ್ ಬಿಲ್ಲು, ಆಧಾರ್ ಕಾರ್ಡು, ರೇಷನ್ ಕಾರ್ಡು ಜೊತೆಗೆ ಅಲ್ಲಿ ಮನೆ ಕಟ್ಟಿಕೊಳ್ಳುವುದಕ್ಕೆ ತಹಶೀಲ್ದಾರ್ ಕೊಟ್ಟಿದ್ದರು ಎನ್ನಲಾದ ತಾತ್ಕಾಲಿಕ ಆದೇಶದ ಪ್ರತಿ. ಇಷ್ಟನ್ನು ಕೇಳ್ತಾ ಇದ್ದಾರೆ ಪ್ರತಿ ಕುಟುಂಬದಿಂದಲೂ. 188 ಕುಟುಂಬಗಳಿಂದ. ಯಾರ ಹತ್ತಿರ ಇವಷ್ಟು ದಾಖಲೆಗಳಿದ್ದಾವೆ ಅವರದೊಂದು ಪಟ್ಟಿ ಮಾಡ್ತಾರೆ. ಅವರ ಪೈಕಿ ಸ್ಥಳೀಯರು ಯಾರ್ಯಾರಿದ್ದಾರೆ, ಕರ್ನಾಟಕದವರು ಯಾರ್ಯಾರಿದ್ದಾರೆ ಅವರಿಗೆ ಫಸ್ಟ್ ಪ್ರಯಾರಿಟಿ. ಅವರ ನಂತರ ಹೊರ ರಾಜ್ಯದ ನಿರಾಶ್ರಿತರು ಎಲ್ಲ ದಾಖಲೆಗಳು ಸರಿಯಾಗಿದ್ದರೆ ಅವರನ್ನ ಪರಿಗಣಿಸ್ತಾರಂತೆ. ಒಂದು ಕೆಟ್ಟ ಸಂಪ್ರದಾಯಕ್ಕೆ ನಾಂದಿ ಹಾಡಿದಂಗಾಗತ್ತಿದು. ಸರ್ಕಾರಿ ಭೂಮಿ ಅತಿಕ್ರಮಣ ಮಾಡಿಕೊಂಡವರನ್ನ ತೆರವು ಮಾಡಿದಾಗ
ಪರಿಹಾರ ಕೊಡಕೂಡದು ಅನ್ನುವ ನಿಯಮ ಇದೆ. ಅಕ್ರಮ ಒತ್ತುವರಿದಾರರವರು, ಸರ್ಕಾರಿ ಜಮೀನನ್ನು ಒತ್ತುವರಿ ಮಾಡಿಕೊಂಡವರು, ಅಂಥವರನ್ನ ತೆರವು ಮಾಡಿದಾಗ ಅವರಿಗೆ ಪರಿಹಾರ ಕೊಡೋ ಹಂಗಿಲ್ಲ ಅನ್ನೋದು ನಿಯಮ. ಆ ನಿಯಮವನ್ನು ಪಾಲಿಸಿಕೊಂಡು ಬರಲಾಗಿದೆ. ಈ ಹಿಂದೆ ಅಕ್ರಮ ಒತ್ತುವರಿಯನ್ನು ತೆರವುಗೊಳಿಸಿದಾಗ ಯಾರಿಗೂ ಪರಿಹಾರ ಕೊಟ್ಟಿಲ್ಲ. ಈಗ ಕೋಗಿಲು ಲೇಔಟ್ನಲ್ಲಿ, ವಸೀಂ ಲೇಔಟ್ ಮತ್ತು ಫಕೀರ್ ಲೇಔಟ್ನಲ್ಲಿ ಅಕ್ರಮ ಒತ್ತುವರಿದಾರರಿಗೆ ಪರಿಹಾರ ಕೊಡೋದಕ್ಕೆ ಸರ್ಕಾರ ಮುಂದಾಗಿದೆ. ಅವರು ಅಕ್ರಮವಾಗಿ ಶೆಡ್ಗಳನ್ನು ಕಟ್ಕೊಂಡಿದ್ರು, ಈಗ ಅವರಿಗೆ ಪಕ್ಕಾ ಫ್ಲಾಟ್ಗಳನ್ನು ಕೊಡ್ತಾರೆ ಸಕ್ರಮವಾಗಿ. ಕೇರಳದ ಮುಖ್ಯಮಂತ್ರಿ ಪಿಣರಾಯಿ ವಿಜಯನ್ ಅವರ ಒಂದು ಟ್ವೀಟು, ಆ ಟ್ವೀಟಿಗೆ ಕೆಸಿ ವೇಣುಗೋಪಾಲರ ಮಧ್ಯಪ್ರವೇಶ. ಇದರಿಂದ ಲಕ್ಕು ಖುಲಾಯಿಸಿದ್ಯಾರದ್ದು? ಸರ್ಕಾರಿ ಜಾಗೆಯಲ್ಲಿ ಅಕ್ರಮವಾಗಿ ಮನೆ ಕಟ್ಕೊಂಡವರು, ಲಕ್ಕು ಖುಲಾಯಿಸೋರು. ನಸೀಬ್ ತೆರ್ಕಂಡ್ತು. ಎರಡ್ 2026 ಮಾರ್ಚ್ ಏಪ್ರಿಲ್ ನಲ್ಲಿ ಕೇರಳದಲ್ಲಿ ಚುನಾವಣೆ. 26% ಮುಸ್ಲಿಂ ವೋಟ್ ಇದೆ ಅಲ್ಲಿ. ಆ ಮುಸ್ಲಿಂ ವೋಟ್ಗಳು ಸಾಲಿಡ್ ಆಗಿ ಕಾಂಗ್ರೆಸ್ ಮೈತ್ರಿಕೂಟಕ್ಕೆ ಬರ್ತವೆ. ಸ್ಥಳೀಯ ಸಂಸ್ಥೆಗಳ ಚುನಾವಣೆಯ ರಿಸಲ್ಟು ವಿಧಾನಸಭಾ ಚುನಾವಣೆಗಳ ಬಗ್ಗೆ ಕಾಂಗ್ರೆಸ್ಸಿಗೊಂದು ಹೋಪ್ ತಂದು ಕೊಟ್ಟಿದೆ. ಇಂಥ ಟೈಮ್ನಲ್ಲಿ ಮುಸ್ಲಿಂ ಮತಗಳು ಚದುರಬಾರದು. ಇಲ್ಲಿರುವ 188 ಮನೆಗಳ ಪೈಕಿ 150 ಮನೆಗಳು ಮುಸ್ಲಿಮರಿಗೆ ಸೇರಿದ್ದು. ಆ ಮುಸ್ಲಿಮರು ಬಿಹಾರದವರು, ಒರಿಸ್ಸಾದವರು ಅಂತಾರೆ. ಬಿಜೆಪಿ ಅವರು ಅಕ್ರಮ ಬಾಂಗ್ಲಾ ವಲಸಿಗರು ಅಂತಾರೆ. ಎಲ್ಲಿಯವರೇ ಆಗಿರಲಿ, ಮುಸ್ಲಿಮರು ತಮ್ಮ ಸಮುದಾಯದವರ ಮನೆಗಳನ್ನು ಒಡೆಯಲಾಗಿದೆ ಅನ್ನುವ ಸಿಟ್ಟಿಗೆ, ಆಕ್ರೋಶಕ್ಕೆ ಕೇರಳದಲ್ಲಿ ಕಾಂಗ್ರೆಸ್ಸಿಗೆ ಮುಸ್ಲಿಮರು ವೋಟ್ ಹಾಕದೆ ಇದ್ರೆ ಏನು ಮಾಡೋದು? ಅದಕ್ಕೆ ಅಕ್ರಮವಾಗಿ ಮನೆಗಳನ್ನು ಕಟ್ಟಿಕೊಂಡಿದ್ದವರಿಗೆ ಸಕ್ರಮವಾಗಿ ಫ್ಲಾಟ್ಗಳನ್ನು ಕೊಡೋದು. ಇದು ಮುಸ್ಲಿಂ ಓಲೈಕೆ ಅಲ್ಲ ಅಂತಿದ್ದಾರೆ ಕಾಂಗ್ರೆಸ್ ನಾಯಕರುಗಳು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.